ಎಲೆಕ್ಷನ್ ಬರ್ತಾ ಇದೆ. ಬಯ ಯಾರು ಗೆಲ್ಬೇಕು? ಬಯ ಎಲೆಕ್ಷನ್ ಒಳಗ ಏನೈತ್ರಿ, ಬರೋ ಅಂಥದ್ದು ಏನೈತಿ ಅಭಿವೃದ್ಧಿ ಮಾಡ್ದಾರ ಅಂತಾರ. ಮೇಟಿ ಅವ್ರು ಏನೈತಿ ಅವ್ರ ಮಗ ಅವ್ರು ನಿಂತಿದ್ದಾರೆ. ಆಮೇಲೆ ಏನೈತಿ ಬರೋದು ಕಾಂಗ್ರೆಸ್ನ ಆಗ್ತೈತ್ರಿ. ಕಾಂಗ್ರೆಸ್ ಅಂಕರು ಪಕ್ಕ ಐತ್ರಿ. ಸುತ್ತಮುತ್ತ ಹಳ್ಳಿ ಒಳಗೆ ಏನೈತೆ ಪ್ರತಿಯೊಂದು ಏನೈತೆ ಅವ್ರದ್ದು ಏನೈತೆ ಅಭಿವೃದ್ಧಿ ಮಾಡಿದ್ದು ಐತಿ. ಆಮೇಲೆ ಏನೈತೆ ಇವರು ಚರಂಜಿಮಠ ಅವರು ಸರ್ ಅವರು ಬರ್ಬೇಕಂತಂದ್ರೆ ಸ್ವಲ್ಪ ಇದು ಆಗ್ತೈತಿ, ಕಾಂಪಿಟೇಷನ್ ಐತ್ರಿ ಈ ಸತ ಬರೋದು ಏನೈತೆ ಕಾಂಗ್ರೆಸ್ನ ಆಗ್ತೈತೆ ಬಾಗಲಕೋಟೆ ಒಳಗೆ. ಕಾಂಗ್ರೆಸ್ ಬಿಟ್ರೆ ಮತ್ತೆ ಯಾವುದೂ ಆಗೋದಲ್ಲ. ಕಾಂಗ್ರೆಸ್ ಬಿಟ್ರೆ ಮತ್ತೆ ಯಾವುದೂ ಆಗೋದಲ್ಲ. ಡೆವಲಪ್ಮೆಂಟ್ ಎಲ್ಲ ಹೇಗಿದೆ? ಡೆವಲಪ್ಮೆಂಟ್ ಹಳ್ಳಿ ಒಳಗೆ ಚಲೋ ಮಾಡಿದಾರ ಅವರಪ್ಪರ ಆತು. ಆಮೇಲೆ ಅವ್ರು ಏನೈತೆ ಯಾವದಾಲಿ ಏನೈತೆ ಅಭಿವೃದ್ಧಿ ಚಲೋ ಮಾಡ್ಯಾರ. ಆ ಅಭಿವೃದ್ಧಿ ಬಗ್ಗೆ ಏನೈತೆ ಹಳ್ಳಿ ಸುತ್ತಮುತ್ತ ಹಳ್ಳಿ ಒಳಗೆ ಏನೈತೆ ಅವ್ರದ್ದು ಹೆಸರು ಚಲೋ ಐತಿ. ಅವ್ರು ಹಳ್ಳಿ ಒಳಗೆ ಚಲೋ ಐತೆ. ಅವ್ರು ಏನೈತೆ ಅವ್ರು ಬಿಟ್ರೆ ಮತ್ತೆ ಏನೈತೆ ಕಾಂಗ್ರೆಸ್ ಬಿಟ್ರೆ ಮತ್ತು BJP ಬರೋದು ಭಾಳ ಡೌಟು. ಯಾಕಂದ್ರೆ ಇವ್ರದ್ದು ಒಂದು ಸ್ವಲ್ಪ ಹೆಸರಿದೆ. ಆಮೇಲೆ ಏನೈತೆ ಅವ್ರ ಮಗಳಿಗೆ ಏನೈತೆ ಆರಿಸಿ ತೊಗೊಂಬರೋದು ನಮ್ಮ ಕರ್ತವ್ಯ ಐತಿ. ಕಾಂಗ್ರೆಸ್ ಒಳಗೆ ಆರಿಸಿ ತೊಗೊಂಬರೋದು ನಮ್ಮ ಕರ್ತವ್ಯ ಐತಿ. ಕಾಂಗ್ರೆಸ್ ಪಕ್ಷ ಚೆನ್ನಾಗೈತಾ? ಕಾಂಗ್ರೆಸ್ ಚಲೋ ಐತಿ. ಹಳ್ಳಿ ಒಳಗೆ ಸುತ್ತಮುತ್ತ ಎಲ್ಲ ತಿಮ್ಮಾಪುರ ಆತು, ಆಮೇಲೆ ಈ ಕಡೆ ಎಲ್ಲ ಕಮ್ಮೂತಿ ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿ ಒಳಗೆ ಚಲೋ ಐತಿ. ಆದ್ರೆ ಬಾಗಲಕೋಟೆ ಒಳಗೆ ಏನೈತೆ ಸ್ವಲ್ಪ ಭಾಳ ಅಂದ್ರೆ BJP ಇರ್ಬೋದು. ಆದರೂ ಏನೈತೆ BJP ಓಟು ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. BJP ಕಡಿಮೆ ಆಗ್ಬೋದು. ಕಾಸ್ಟೇಜ್ ನಡೆದೈತಿ. ಕಾಸ್ಟೇಜ್ ನಡೆದ್ರು ಅದು ಕೆಲಸ ಆಗೋದಿಲ್ಲ ಸರ್. ಆದರೆ ಏನೈತೆ ಬಾಯ್ ಎಲೆಕ್ಷನ್ ಅಂತಂದ್ರೆ ಅನುಕೂಲದ ಮೇಲೆ ಏನೈತೆ ಅವ್ರಿಗೆ ತೊಗೊಂಬರೋದು ಜನ ತೊಗೊಂಬರ್ತಾರೆ. ಅವ್ರಿಗೆ ಏನೈತೆ ಕಾಂಗ್ರೆಸ್ ಬರೋದು ನಮಗೆ 100% ಐತಿ ಸರ್. ಅದ್ರೊಳಗೆ ಏನೈತೆ ಒಂದು ಸ್ವಲ್ಪ ಇವರು ಒಂದು ಸ್ವಲ್ಪ ಭಾಳ ಅಂತಂದ್ರೆ 80% ತೊಗೊಂಡ್ರೆ ಅವ್ರು 100% ತೊಗೊಂಡ್ರೆ ಕಾಂಗ್ರೆಸ್ ಐತಿ ಸರ್. ಕಾಂಗ್ರೆಸ್ ಇದೆ. ಎಲೆಕ್ಷನ್ ಬರ್ತಾ ಇದೆ ನಿಮ್ಮೂರಲ್ಲಿ, ಯಾರು ಗೆಲ್ಬೇಕು? ಸರ್, ಇಲ್ಲಿ ನಾವು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಹುಲ್ಗೂರು ಗ್ರಾಮ ಸಂತ ಶಿಸ್ತಾಳ ಸರಿಪದ ಊರು ಬಾಜುಕ್ನವರು. ನಾವು ಮೇಟಿ ಸಾಹೇಬ್ರ ಸಂಬಂಧ ಎಲೆಕ್ಷನ್ಗೆ ಬಂದಿದ್ದೇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷನ ಗೆದಿಬೇಕಂತೇಳಿ ನಮ್ಮ ಅಭಿಪ್ರಾಯ. ಎಲ್ಲ ನಾವು ಹಳ್ಳಿಯಲ್ಲಿ ಹೋಗ್ತಿದ್ದೇವಲ್ಲ, ಎಲ್ಲ ವಾತಾವರಣ ಚಲೋ ಐತಿ. ಗ್ಯಾರಂಟಿಗಳು ಕೊಡ್ತಾರ. 2,000 ರೂಪಾಯಿ ಗ್ಯಾರಂಟಿ, ಕರೆಂಟು, ರೇಷನ್ನು, ಬಸ್ ಪಾಸ್ ಎಲ್ಲ ಕೊಡ್ತಾರ. ಒಳ್ಳೇದೈತಿ. ಭಾರಿ ಸಮೀಕ್ಷೆದೊಳಗೆ ನಂಬರ್ 1 ಇದೆ ಕಾಂಗ್ರೆಸ್ ಬರ್ತೈತೆ ಅಂತ ನಮ್ಮ ಅಪೇಕ್ಷೆ. ಇಲ್ಲೆಲ್ಲ ಏನ್ ಡೆವಲಪ್ಮೆಂಟ್ ಆಗಿದೆ? ಇಲ್ಲಿ ಏನು ಡೆವಲಪ್ಮೆಂಟ್ ಆಗೈತಿ ಅಲ್ಲ, ಮತ್ತೆ ಮಾಡಕಂತಾರ ಡೆವಲಪ್ಮೆಂಟು. ಅವರೇ 1 ಸಲ 2 ಸಲ ಮಂತ್ರಿ ಆಗಿದ್ದಾರೆ. ಹೊಳ್ಳಿಗೆ ಅವ್ರ ಮಗ ಕೊಟ್ಟಿದ್ದಾನ, ಯುವಕ ಅದಾನ. ಒಳ್ಳೆ ರೀತಿಯಿಂದ ಮುಂದೆ ಆರಿಸಿ ಬಂದರೆ ಕೆಲಸ ಮಾಡ್ತಿದ್ದಾನೆ ಅನ್ನೋದು ನಮ್ಗೆ ಭರವಸೆ. ಆಮೇಲಿಂದ ಎಲ್ಲರೂ ನಮ್ಮ ಒಕ್ಕಟ್ಟಾಗಿ ನಮ್ಮ ಪಾರ್ಟಿಯವ್ರು ಎಲ್ಲರೂ ನಿಂತು ಬಹಿರಂಗ ಸಭೆಯನ್ನು ಮಾಡ್ತಾರೆ, ಅಡ್ಡಾಡ್ತಾರೆ. ಎಲ್ಲ ಲೋಕಲ್ ಚಲೋ ಇದೆ. ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಆಗ್ತದೆ? ಇನ್ನೂ ಏನಿದೆ ಅಂತಂದ್ರೆ ಬಡವರಿಗೆ ಆಶ್ರಯ ಮನೆಯನ್ನು ಇರ್ತಿರ್ತಾವೆ. ಯಾವುದೋ ಒಂದೊಂದು ಹಳ್ಳಿ ಒಳಗೆ ಭೇಟಿ ಹಾಕಿರ್ತಿರಂಗಿಲ್ಲ ಪಾಪ ಬಡವರಿಗೆ. ಅಂಥವೆಲ್ಲ ನಾವು ಕೇಳ್ತಿರ್ತಾರೆ. ಆಮೇಲೆ ನಾವೆಲ್ಲ ಲಿಸ್ಟ್ ತೊಗೊಂಡೋಗಿ ಹೈಕಮಾಂಡಿಗೆ ಒಪ್ಪಿಸ್ತೇವೆ. ಅವರೆಲ್ಲ ಒಂದು ವಿಚಾರ ಮಾಡಿ ಮತ್ತೆ 2 ವರ್ಷನಾಳೆ ಡೆವಲಪ್ ಮಾಡ್ಬೇಕಂತ ನಮ್ಮ ಆಶೆ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಗಿದೆ? ಕಾಂಗ್ರೆಸ್ ಪಕ್ಷದ ನಾವು ವಾತಾವರಣ 6 ದಿವಸ ಆಯಿತು ನಾವು ಅಡ್ಡಾಡಕ್ಕಂತೂ. ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ. ಹಳ್ಳಿ ಮನೆ ಶಿರೂರಿಗೆ ಬಂದ್ವಿ. ಶೇಮವ್ರು ಬಂದಿದ್ರು. ಶೇಮವ್ರು ಬಂದ ತಕ್ಷಣ ಯಾವುದು ಶಿರೂರು ಜಡ್ಪಿಯಲ್ಲಿ ಎಲ್ಲ ಮಹಿಳೆಯರು, ಹೆಚ್ಚು ಮಹಿಳೆಯರು, ಪುರುಷರು ಒಂದು ಒಳ್ಳೆ ರೀತಿ ರೆಸ್ಪಾನ್ಸ್ ಇದೆ. ಹ್ಞೂ ಸರ್. ಓಕೆ ಸರ್, ಥ್ಯಾಂಕ್ ಯು. ತೆಗೆದುಕೊಂಡಾರಲ್ಲ ಅದನ್ನ ಶೂಟ್ ಮಾಡಿದ್ರು. ಈ ರೀತಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಹಿಂದೆ ಅವರಿಗೆ ಈಗಲೂ ಕೂಡ ಅವ್ರಿಗೆ ಅನ್ನರಾಮಯ್ಯ ಅಂತ ಕರೀತಾರೆ. ಯಾಕೆ ಬಡವರಿಗೆ 5 kg ಅಕ್ಕಿಗಳನ್ನ ಫಸ್ಟು ಇವರು 10 kg ಕೊಡ್ತಿದ್ರು. ಕೇಂದ್ರ ಸರ್ಕಾರ ನಾವು 5 kg ಕೊಡ್ತೀವಿ ಅಂತ ಅದನ್ನ ಕಡಿಮೆ ಮಾಡಿದ್ರು. ಅದಕ್ಕೋಸ್ಕರ ನಮ್ಮವ್ರು ಏನ್ ಮಾಡಿದ್ರು, ಅದ್ರ ದುಡ್ಡನ್ನು ಹಾಕಿದ್ರು. ಜೊತೆಗೆ ಮತ್ತೆ 7 kg ತಂದ್ರು. ಅದನ್ನು ಬಿಟ್ರು. ಈಗ 5 kg ಕೊಟ್ಟು ಅದ್ರ ಜೊತೆಗೆ ದುಡ್ಡನ್ನು ಕೊಡ್ತಾ ಇದ್ದಾರ. ಆಮೇಲೆ 2,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರ. ಆಮೇಲೆ ಈಗ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಕತ್ತಲದಲ್ಲಿ ಕೂಡ್ಬೇಕಾಯ್ತು ನಮ್ಮ ಬಡ ಜನರು. ಈಗ 200 ಯೂನಿಟ್ ವಿದ್ಯುತ್ತನ್ನು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಫ್ರೀ ಆಗಿ ಕೊಡ್ತಾ ಇದಾರ. ಯುವ ನಿಧಿ, ಇವತ್ತು ವಿದ್ಯಾವಂತ ಯುವಕರು ಮನೆಯಲ್ಲಿ ಎಷ್ಟೋ ಜನರು ಕೆಲಸ ಸಿಗದೆ ಮನೇಲಿ ಇರೋದ್ರೆ ಅವರಿಗೆ ಯುವ ನಿಧಿ ಅಂತ ಅವ್ರಿಗೆ ಡಿಗ್ರಿ ಆದವರಿಗೆ, ಜೊತೆಗೆ ಡಿಪ್ಲೊಮಾ ಅವರೆಲ್ಲ ಆದವರಿಗೆ
ಇವತ್ತು ಅದನ್ನ ಕೂಡ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ರೀತಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ. ಆಮೇಲೆ ಈಗ ಫ್ರೀ ಬಸ್ಗಳು, ನಾವು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ. ಇವತ್ತು ನಮ್ಮ ಇವರು ಹೆಗಡೆ ಅವರು, ಧರ್ಮಸ್ಥಳದ ನಮ್ಮ ಹೆಗಡೆ ಅವ್ರು ಏನ್ ಹೇಳಿದ್ರು ಅಂದ್ರೆ, CM ಅವ್ರಿಗೆ ಒಂದು ಪತ್ರ ಬರೆದ್ರು. ಏನು ಅಂತಂದ್ರೆ, ನೀವು ಇವತ್ತ ಶಕ್ತಿ ಯೋಜನೆಯಲ್ಲಿ ನಮಗೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ಆದಾಯ ಹೆಚ್ಚಾಗ್ತದೆ. ಅಂದ್ರೆ ಎಲ್ಲ ಹೆಣ್ಮಕ್ಳು ಸುಮಾರು ಜನ ಈ ಶ್ರಾವಣ ಬಂತಂದ್ರೆ ಸಾಕು, ಪ್ರತಿಯೊಂದು ಹಳ್ಳಿಯಿಂದಲೂ ಬಸ್ಗಳೇ ಫುಲ್ ಆಗಿ ಹೋಗ್ತಾ ಇದಾವೆ. ಅದನ್ನೇ ಇವರು ಟೀಕಾ ಮಾಡಿದ್ರು BJP ಅವರು. ಏನಂತ, ಇಲ್ಲ ಬಸ್ಗಳು ಮಾಡಿದಕ್ಕೋಸ್ಕರ ಹೆಣ್ಮಕ್ಳು ಬಡದಾಡ್ತಾರ ಅಂತ. ಆ ರೀತಿ ಅಲ್ಲ, ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ, ಜನರು ಓಡಾಡೋದು ಜಾಸ್ತಿ ಆಗಿರೋದ್ರಿಂದ ಅಲ್ಲೇನಾಗ್ಬಿಡ್ತು ಅಂತಂದ್ರೆ ಸ್ವಲ್ಪ ಗಲಾಟೆ ಆಗ್ತದೆ. ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡ್ರು. ಆಮೇಲೆ ಈಗೇನು 5 ಗ್ಯಾರಂಟಿ ಏನೇನ ಕೊಟ್ಟಿದಾರಲ್ಲ, ಅದನ್ನ BJP ತೆಗೆದುಕೊಳ್ಳೋದಲ್ವಾ? ಎಲ್ಲರೂ ತೆಗೆದುಕೊಳ್ತಾರೆ. ಅವಾಗ ಏನ್ ಹೇಳ್ತಾರೆ ಇವರು, ಅವ್ರ ಅಪ್ಪನ ಮನೆ ದುಡ್ಡು ಕೊಡ್ತಾರ, ನೀವು ಕೊಡ್ಬೋದಿತ್ತಲ್ಲ ಸ್ವಾಮಿ, ಅವ್ರ ದುಡ್ಡು ಅವ್ರಿಗೆ ಕೊಡಿ, ನೀವ್ಯಾಕೆ ಕೊಡ್ಲಿಲ್ಲ? ಕೊಡ್ಬೋದಿತ್ತಲ್ಲ ಇವರು, ತಾವು ಕೊಡ್ಲಿಲ್ಲ. ಇನ್ನೊಬ್ರು ಆಮೇಲೆ ಇದೇ ಮಾದರಿನ ಬೇರೆ ರಾಜ್ಯದಲ್ಲಿ ಅವ್ರನ್ನ ಮಾಡಿದ್ದಾರೆ. BJP ಅವ್ರು ಏನ್ ಟೀಕಾ ಮಾಡ್ತಿದಾರಲ್ಲ, ಬೇರೆ ರಾಜ್ಯಗಳಲ್ಲಿ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳ ಒಂದಿನ ಕಾಪಿ ಮಾಡ್ತಾ ಇದ್ದಾರೆ. ಇವತ್ತು ಟೀಕಾ ಮಾಡೋರು ಅದನ್ನ ಮಾಡ್ಬಾರ್ದಲ್ವಾ, ಬೇರೆ ಮಾಡ್ಬೇಕು. ಅದಕ್ಕೋಸ್ಕರ ಇವತ್ತು BJP ಕಡೆ ಒಲವು ಯಾರ್ದು ಇಲ್ಲ. ಇವತ್ತು ನಮ್ಮ ಮೇಟಿಯವರು ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ನಮ್ಮ ಮೇಟಿಯವರು ಆರಿಸ್ಬಾರ್ದು ಅಷ್ಟೇ ಸತ್ಯ ಅಂತ ಹೇಳಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೀನಿ. ಇನ್ನು ಏನೆಲ್ಲ ಅಭಿವೃದ್ಧಿ ಆಗುತ್ತೆ? ಇನ್ನು ಬಹಳಷ್ಟು ಅಭಿವೃದ್ಧಿ, ನಾವು ಹೋದಲ್ಲೆಲ್ಲ ಅಭಿವೃದ್ಧಿ ಆಗಿದ್ದೇವೆ. ಆದ್ರೆ ಕೆಲವು ಸ್ಲಮ್ ಏರಿಯಾಗಳಿಗೆಲ್ಲ ಹೋಗಿದೀವಿ. ಪಟ್ಟ ಬೇಕು ನಮ್ಗೆ, ಆಮೇಲೆ ಮುಳುಗಡೆ ಪ್ರದೇಶಗಳಿದಾವು, ಅಲ್ಲಿ ನಮ್ಗೆ ಮನೆಗಳನ್ನು ಕಟ್ಟಿ ಕೊಡ್ಬೇಕು, ನಮ್ಗೆ ಪಟ್ಟ ಕೊಡ್ಬೇಕನ್ನೋ ಮಾತನ್ನ ಹೇಳಿದ್ರು. ಆ ದಿಶೆಯಲ್ಲಿ ಈಗಾಗಲೇ ನಮ್ಮ CM ಅವರು ಮೊನ್ನೆ 2,000 ಜನರಿಗೆ ನಮ್ಮ ಇದ್ರಲ್ಲಿ ನೋಡಿದ್ರಿ ನೀವು, ಹಾವೇರಿಯಲ್ಲಿ ಮಾಡಿದ್ರು, ಆಮೇಲೆ ಹುಬ್ಳಿಯಲ್ಲಿ ಮಾಡಿದ್ರು. ಆ ಒಂದು ಇದರಲ್ಲಿ ಇವತ್ತು ಪ್ರೊಸೆಸ್ ಆಗ್ತಾ ಇದೆ. ಜಮೀನನ್ನ ಖರೀದಿ ಮಾಡ್ಬಿಟ್ಟು ಅವರಿಗೆ ಪಟ್ಟ ಕೊಟ್ಟು ಅವರಿಗೆ ವಸತಿ ಯೋಜನೆಯನ್ನ ಮಾಡ್ಬೇಕನ್ನೋ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ರೇಮಾ ಪಾಟೀಲ್, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ, ಹಾವೇರಿ ಜಿಲ್ಲೆ. ಬೈ ಎಲೆಕ್ಷನ್ ಬರ್ತಾ ಇರೋದು ಊರಲ್ಲಿ, ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಸರ್, ನಮ್ಮ ಪ್ರಕಾರ ಉಮೇಶ್ ಮೇಟಿ ಅವರೇ ಗೆಲ್ಲಬೇಕು. ಯಾಕಂತಂದ್ರೆ ಮೇಟಿ ಸಾಹೇಬರು ಬಡವರ ಬಗ್ಗೆ ಭಾಳ ಕಾಳಜಿ ಇದ್ದವರು, ಭಾಳ ಸರಳ ಜೀವಿ. ಆಮೇಲೆ ಎಲ್ಲ ಸಮಾಜವನ್ನು ಕಟ್ಕೊಂಡು ಹೋಗವ್ರವರು. ಇವರು BJP ಅವ್ರು ಏನಂತಂದರೆ ನಮ್ಮಲ್ಲಿ ಜಗಳ ಹಚ್ಚಿಸಿ ಕೋಮಗಲಭೆಯನ್ನು ಹುಟ್ಟು ಹಾಕವ್ರು. ಸರ್, ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳು ಮನೆಗೆ ನಿಜವಾದ ಬಡವರ ಮನೆಗೆ ತಲುಪ್ತಾ ಇದೆ. ಆ ಒಂದು ಯೋಜನೆ, ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿಗಳು, ಅನ್ನ ಭಾಗ್ಯ, ಇವೇನಿದಾವಲ್ಲ ಸರ್, ಇದನ್ನು ರಾಷ್ಟ್ರದಲ್ಲಿ ಕೂಡ ಮಾದರಿ ಆಗಿರ್ತಕ್ಕಂಥ ಯೋಜನೆಗಳು. ಹೀಗಾಗಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂತಹ ಯೋಜನೆಗಳು ಮತ್ತು ಮೇಟಿಯವರು ತಂದಿರ್ತಕ್ಕಂಥ ಯೋಜನೆಗಳು, ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಮೆಚ್ಚಿ, ಆಮೇಲೆ ಅವ್ರದ್ದು ಈಗ ನಿಧನ ಹೊಂದಿದ್ದಾರೆ, ಒಂದು ಅನುಕಂಪದ ಆಧಾರದ ಮೇಲೆ ಕೂಡ ಉಮೇಶ್ ಮೇಟಿಯವರು ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು ಅಂತಂದರೆ, ಇನ್ನೂ 2 ವರ್ಷ ಸರ್ಕಾರ ಐತೆ. 2 ವರ್ಷ ಸರ್ಕಾರ ಇದ್ದಾಗ MLA ಆಗುವಂಥದ್ದು, ಅವರಿಗೆ ಫಂಡನ್ನು ಭಾಳ ಈಸಿಯಾಗಿ ಯುಟಿಲೈಸ್ ಮಾಡ್ಕೋಬೋದು. ಈಗ ಗೋರ್ಮೆಂಟ್ ಕಾಲೇಜ್ಗಳನ್ನ ತಂದಿರ್ತಕ್ಕಂಥದ್ದು, ಗೋರ್ಮೆಂಟ್ ಕಾಲೇಜಿಂದ ಸರ್ ಎಷ್ಟು ಬಡವ್ರ ಮಕ್ಕಳು ಕೂಡ MBBS ಯೋಜನೆಗಳನ್ನು, MBBS ಕನಸುಗಳನ್ನು ಇಲ್ಲಿ ಸಕಾರಗೊಳಿಸ್ಲಿಕ್ಕೆ ಅದು ಒಂದು ಭಾಳ ಒಳ್ಳೆಯ ಯೋಜನೆ ಅಂತ ನಾವು ಹೇಳ್ಬೋದು. ಆಮೇಲೆ ನಮ್ಮ ಬಾಗಲಕೋಟೆ ಮತಕ್ಷೇತ್ರಗಳಲ್ಲಿ ಹಿಂದಿನ ಸರ್ಕಾರದ MLAಗಳಿಗೆ ಮತ್ತು ಈ MLA ಏನೇನು ತಂದಿದ್ದಾರೆ ಅದನ್ನು ಜನರೇ ಅದನ್ನು ನೋಡ್ತಾ ಇದ್ದಾರೆ ಸರ್. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಸರ್ ಬಡವರ ಪರವಾಗಿ ಇರ್ತಕ್ಕಂಥದ್ದು, ಅಹಿಂದ ಪರವಾಗಿ ಇರುವಂಥದ್ದು, ಮಹಿಳೆಯರ ಪರ ಇರುವಂಥದ್ದು ಸರ್ಕಾರ ಯಾವುದು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ನಮ್ಮ ಈ ಜನ ಏನು ಮಾಡ್ತಾರೆ, ಈ ಸಲ ಉಮೇಶ್ ಮೇಟಿ ಅವರಿಗೆ ಬಹುಮತದಿಂದ ಒಂದು 30,000 ಅಂತರದಿಂದ ಅವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನನ್ನೊಂದು ಅನಿಸಿಕೆ ಐತೆ ಸರ್. ನಡೀತಾ ಇದೆ, ನಿಮಗೆ ಬೈ ಎಲೆಕ್ಷನ್ ಅಚಾನಕ್ ಅವರು ಆಗಿ ನಮ್ಮ ಮೇಟಿ ಸಾಹೇಬ್ರ ನಿಧನದಿಂದ ಈ ಬಾಗಲಕೋಟೆಗೆ ಒದಗಿ ಬಂದಿದೆ. ಈ ಬೈ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು. ಯಾಕಂತಂದರೆ ಏನು ಗ್ಯಾರಂಟಿಗಳ ಪರಿಣಾಮಕಾರಿ ಇಂಪ್ಲಿಮೆಂಟೇಷನ್ ಏನಾಗಿದೆ ಅದನ್ನು ನೋಡಿದರೆ ಉಮೇಶ್ ಮೇಟಿ ಅವರಿಗೆ ನಮ್ಮ ಬೆಂಬಲ. ಆಡಳಿತ ಎಲ್ಲ ಹೇಗಿತ್ತು ಸರ್ ಇಲ್ಲಿ? ಮೇಟಿ ಸಾಹೇಬ್ರ ಆಡಳಿತ ಚೆನ್ನಾಗಿತ್ತು ಸರ್. ಅವರು ಒಳ್ಳೆ ಪ್ರಾಮಾಣಿಕ, ಆಮೇಲೆ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇದ್ರು, ಚೆನ್ನಾಗಿತ್ತು. ಕಾಂಗ್ರೆಸ್ ಪಕ್ಷ ಚೆನ್ನಾಗಿತ್ತು. ಹೌದು ಸರ್, ಹೌದು. ಅಭಿವೃದ್ಧಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಲವಾರು ಅಭಿವೃದ್ಧಿಗಳು ಅವ್ರ ಕಾಲದಲ್ಲಿ ಆಗಿದೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಯಾರು ಅದೇ ಉಮೇಶ್ ಮೇಟಿ ಅವರಿಗೆ ನಮ್ಮ ಬೆಂಬಲ. ನೆಕ್ಸ್ಟ್ ಅಭಿವೃದ್ಧಿ ಆಗ್ಬೇಕಾಗಿರೋದು ಏನಂತ ಏನೆಲ್ಲ ಇದೆ ಅಭಿವೃದ್ಧಿ ಆಗ್ಬೇಕನ್ನೋ ಕೆಲಸಗಳಿದೆ.
ಸಾರಿ ಬಾಗಲಕೋಟೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗ್ಬೇಕಿದೆ ಕಾಂಗ್ರೆಸ್ ಸರ್, ಇಲ್ಲಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ಆಮೇಲೆ ವಸತಿ ಯೋಜನೆಯಲ್ಲಿ, ಮುಖ್ಯವಾಗಿ ವಸತಿ ಯೋಜನೆಯಲ್ಲಿ ಮನೆಗಳ ಮಂಜೂರಾತಿ ಆಗಬೇಕಾಗಿದೆ. ಅದಲ್ಲದೆ ಈಗೇನು ಸ್ತ್ರೀ ಸಬಲೀಕರಣ ಆಗಿದೆ ಅದನ್ನು ಹೆಚ್ಚು ಹೆಚ್ಚು ಪರಿಣಾಮಕಾರಿ ಅನುಷ್ಠಾನ ಆಗಬೇಕಾಗಿದೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ. ನಿಮ್ ಪ್ರಕಾರ ಯಾರು ಗೆಲ್ಬೇಕು? ನಮ್ಮ ಪ್ರಕಾರಕ್ಕೆ ಹಾ. ಗೆಲ್ಬೇಕಪ್ಪ ಅಂದ್ರೆ ಸ್ವಲ್ಪ ಒಂದಿಟ್ಟು ಕೆಲಸ ಮಾಡೋರು ಚಲೋದಾರು ಇಟ್ಟಿ ಯಾವಾಗಲೂ ಸ್ವಲ್ಪ ಅನುಕೂಲ ಐತಿ. ಅವ್ರ ನ್ಯಾಯದಿಂದ ಧರ್ಮದಿಂದ ಗೆದಿಬೇಕಾದ್ರೆ ಸ್ವಲ್ಪ ಒಂದಿಟ್ಟು ಚಲೋ ಆಗತ್ತಾ. ಹಿಂದಕ ಮಾಡಿದ್ರೆ ಇಂದಿರಾ ಗಾಂಧಿನ ಆಕೆ ನಮಗೆ ಓಕೆ ಮಾಡಿದಾಳ. ಇನ್ನೂ ಆದರೂ ಸಿದ್ದರಾಮಯ್ಯ ಸಾಹೇಬರು ಇನ್ನಾದರೂ ಓಕೆನ ಅವ್ರು ಕೊಟ್ಟಿದ್ದಾರ. ಈಗ ಅವ್ರ ಮೇಟಿ ಅವ್ರು ಸ್ವಲ್ಪ ಒಂದಿಟ್ಟು ಅಜಂಕಾರ ಆಗ್ಬೇಕು ಅನ್ನೋದು ಆಸೆ ಇರ್ತೈತಿ. ಇದನ್ನ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಕಾಂಗ್ರೆಸ್ ಅಂದ್ರೆ ಏನು? ಬಡವರು ಬಾಂಧವ. ಹೌದಾ? ಏನು ಮಾಡಕ್ಕೆ ಬರ್ತೈತಿ? ಹಾಕಬೇಕು, ಮತ ನೀಡಬೇಕು. ನೀಡದೆ ಯಾವುದೂ ಇಲ್ಲ. ಮತವನ್ನು ಅವ್ರಿಗೆ ಕೊಟ್ಟು ನೀಡಿದರೆ ಎಲ್ಲರಿಗೆ ಅನುಕೂಲ ಆಗುವಂಥದ್ದಾಗ ಓಕೆ ಆಗತ್ತೆ. ಇಲ್ಲಿ ಇಷ್ಟು ದಿನ ಕಾಂಗ್ರೆಸ್ ಆಡಳಿತ ಎಲ್ಲ ಚೆನ್ನಾಗಿತ್ತ? ಹಾಂ, ಆಗಿತ್ತು. ಅವರು ಫೇಲ್ ಆದರು. ಮೇಟಿ ಅವರು ಸ್ವಲ್ಪ ಫೇಲ್ ಆಗೋಣ, ಹೊಳ್ಳೆ ಮತ್ತೆ ಎಲೆಕ್ಷನ್ ಜಾರಿ ಮಾಡಿದ್ರು. ಅವರು ಎಲೆಕ್ಷನ್ ಜಾರಿ ಆಗೋಣ ಅನಂತರನ ಮುಕ್ಕೋಡಾಗಿ ಈಗ ಅವರು ನಿಂತಿದ್ದಾರೆ. ದೇವ್ರು ಅವ್ರಿಗೆ ಒಂದು ಸ್ವಲ್ಪ ಅವ್ರ ಶಾಂತಿ ಸಿಗಲಿ ಅನ್ನುವಂಥ ಒಂದು ಉದ್ದೇಶ ಆಗಲಿ. ಮತ್ತೆ ಏನು ಮಾಡಕ್ಕೆ ಬರ್ತೈತಿ? ಇದನ್ನ ಬಿಟ್ಟರೆ ಅಭಿವೃದ್ಧಿ ಎಲ್ಲ ಇದೆ. ಆದರೆ ನಮ್ದು ಏನೈತಿಪ್ಪ ಅಂದ್ರೆ ಮಾತಾ ಈ ಸದ್ಯಕ್ಕೆ ಕೆಲಸಕ್ಕೆ ಯಾವುದೇ ಇದ್ರು ನಮ್ಗೆ ಎಲ್ಲ ಮಾಡಿದ್ದಾರೆ. ಮೊದಲವರು ಅನುಕೂಲತನ ಮಾಡಿದ್ದಾರೆ. ಜ್ಯೋತಿ ಬೆಳಗಿದ್ದಾರೆ ಅವ್ರು ಎಲ್ಲ ಕಡೆ. ಕಾಂಗ್ರೆಸ್ದವ್ರು ಎಲ್ಲರೂ ಬತ್ತು. ನಮ್ಮ ತಿಮ್ಮಾಪುರ ಸಾಹೇಬ್ರವ್ರು ಬತ್ತು. ಹೌದಾ? ಎಲ್ಲರೂ ಓಕೆ ಆಗಿ ಎಲ್ಲ ಥರ ಮಾಡಿದ್ದಾರೆ. ಯಾವುದಕ್ಕೂ ಇಲ್ಲ ನಿಂತಿಲ್ಲ, ಯಾವುದಕ್ಕೂ ಅನ್ಯಾಯ ಆಗಿಲ್ಲ. ಹಾಂ, ಇನ್ನೂರು ತಿಮ್ಮಾಪುರ ಸಾಹೇಬ್ರನ್ನ ಅವರು ನಾವು ಮಾಡ್ತೀವಿ. ಕೆಲಸ ಏನಿದ್ರು ನಾವು ಮಾಡ್ತೀವಿ, ಹೇಳ್ತೀವಿ. ಹೇಳ್ಕೊರಿ, ನೋಡ್ರಿ, ಮತವನ್ನು ಚಂದಂಗೆ ನೀಡಿ ಶಂಕರ್ ಮಾಡತ್ತೆ ಹೇಳ್ತಾರೆ. ನಮ್ಮ ಒಂದೆರಡು ನಾವು ಆತು ಹೇಳ್ಬೇಕು ಮುಗಿಸ್ತಾ ಇದ್ದೀವಿ. ಸಾಕು ಇಲ್ಲಿಗೆ. ಉಮೇಶ್ ಮೇಟಿ ಅವ್ರಿಗೆ ಗೆಲ್ಬೇಕ್ರಿ. ಯಾಕಂತಂದ್ರ ಅವಾಗ ಈಗ ಏನು ಕೇವಲ ಉಳ್ದಿದ್ದು ಇನ್ನು 2 ವರ್ಷ ನಮಗೆ ಉಳ್ದಿರೋದು. ಈಗ ಅಂದ್ರ ಕುಟುಂಬ ರಾಜಕಾರಣ ಮಾಡ್ತಾರ ಅಂತ ಹೇಳ್ತಾರ. ಕುಟುಂಬ ರಾಜಕಾರಣ ಅಂದ್ರೆ ಈಗ ಅವ್ರು 3 ಸಲ ಸಾಹೇಬರು ಶಾಸಕರಾಗಿ ಒಂದ್ಸಲ MP ಆಗಿರೋದ್ರಿಂದ ಈಗ ಮಗಳಿಗೆ ಸಕ್ರಿ ಚಾಪುಡಿ ಡಬ್ಬಿ ಎಲ್ಲೈತಿ ಅಂತ ಸಡನ್ ಆಗಿ ಗೊತ್ತಾಕತಿ. ಆದ್ರೆ ಬಂದ್ ಸೊಸಿಗೆ ಗೊತ್ತಾಗಲ್ಲ, ತಿಳ್ಕೊಳಕ್ 1 ವರ್ಷ ಬೇಕಾಕತಿ. ಅದಕ್ಕೆ ನಮ್ಗೆ ಕೇವಲ 2 ವರ್ಷ ಇರೋದ್ರಿಂದ ಉಮೇಶ್ ಮೇಟಿ ಅವ್ರು ಬಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ತರಲಿಕ್ಕೆ ಈಸಿ ಆಕತಿ ಅಂತಂದ ನಮ್ಮ ಸರ್ಕಾರ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆಮೇಲೆ ಅವರೆಲ್ಲ ಅಭಿವೃದ್ಧಿ ಮಾಡ್ಬೇಕಂದ್ರೆ ಶಿಕ್ಷಣದ ಇಂಪಾರ್ಟೆಂಟ್ ಒತ್ತು ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಅಂದ್ರೆ ಕಾಲೇಜ್, ಸ್ಕೂಲ್ ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಇಂಪಾರ್ಟೆಂಟ್ ಶಿಕ್ಷಣ ಅಲ್ರಿ. ಶಿಕ್ಷಣ ಒಂದಿದ್ರೆ ಜಾತಿ ಯಾವ್ದು ಬರಲ್ಲ, ದುಡ್ಡು. ಆಮೇಲೆ ಎಲ್ಲಾ ಕೆಳಮಟ್ಟದವರು ಮೇಲ್ ಬರ್ಬೇಕು ಅಂತಂದು ಈ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಮುಂದಿನ ಅಭಿವೃದ್ಧಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ನಮಸ್ಕಾರ. ಈ ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ಏನೆಲ್ಲ ಬದಲಾವಣೆ ಆಗಿದೆ? ಈಗ 3 ಸಲ ಶಾಸಕರಾಗ್ಯಾರ ಅಂದ್ರೆ ಅದ ನಿಮ್ಗೆ ಗುರ್ತಾಗ್ಬೇಕು. 1 ಸಲ MP ಆಗಿದ್ದಾರೆ ಅಂತಂದ್ರೆ ಅದ ಅಲ್ರಿ. ಅವ್ರು ಮಾಡಿರೋದು ಅಭಿವೃದ್ಧಿಯಿಂದನೇ ಅವ್ರು ಮತ್ತೆ ಶಾಸಕರಾಗಿರ್ತಾರ. ಯಾಕಂದ್ರೆ ಈಗ 1 ಸಲ ಕೌನ್ಸಿಲರ್ ಆದ್ಮೇಲೆ ಸೆಕೆಂಡ್ ಕೌನ್ಸಿಲರ್ ಆಗೋಕ್ಕೂ ಕಷ್ಟ ಐತಿ. ಅಂತ 3 ಬಾರಿ ಶಾಸಕರಾಗಿ 1 ಸಲ MP ಆಗಿದ್ದಾರೆ ಅಂತಂದ್ರೆ ಅವ್ರು ಏನ್ ಅಭಿವೃದ್ಧಿ ಮಾಡಿದಾರ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು ಅನ್ಸ್ತತಿ ಈಗಾಗ್ಲೇ. ಥ್ಯಾಂಕ್ ಯು. ಎಲೆಕ್ಷನ್ ಆಗ್ತಾ ಇದೆ, ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಸರ್, ಯಾರು ಒಳ್ಳೆ ಕೆಲಸ ಮಾಡ್ತಾರ ಅಂತ ವ್ಯಕ್ತಿನ ಆರಿಸೋದು ಭಾಳ ಒಳ್ಳೇದು ಅಂತ ಅನಿಸ್ತದೆ. ಇಲ್ಲಿ ಕಾಂಗ್ರೆಸ್ ಆಡಳಿತ ಎಲ್ಲ ಹೇಗೆ? ಕಾಂಗ್ರೆಸ್ ಆಡಳಿತ ಇದೆ, ಇಲ್ಲಂತಲ್ಲ. ಮೊದಲಿನವರು ಮಾಡಿದ್ದಾರೆ, ಈಗ ಇವರು ಮಾಡ್ಬೋದು ಅಂತ ಅನಿಸ್ತದೆ. ಈಗ ಏನೆಲ್ಲ ಅಭಿವೃದ್ಧಿ ಆಗಿದೆ ಬಾಗಲಕೋಟೆ? ಅಭಿವೃದ್ಧಿ ಅನ್ನಕ್ಕೆ ಏನಾದ್ರೆ ಈಗ ಮೊನ್ನೆ ಒಂದು ಸ್ವಲ್ಪ ಮೆಡಿಕಲ್ ಕಾಲೇಜ್ ಒಂದು ಸ್ವಲ್ಪ ಶಂಕುಸ್ಥಾಪನೆ ಮಾಡಿದ್ದಾರೆ. ಅದು ಒಳ್ಳೆಯ ವಿಚಾರ. ಇದನ್ನು ಬರೀ ಶಂಕುಸ್ಥಾಪನೆ ಆಗಬಾರ್ದು, ಇದನ್ನೊಂದು ಸ್ವಲ್ಪ ಕಾರ್ಯಗತದಲ್ಲಿ ತಂದ್ರೆ ಭಾಳ ಒಳ್ಳೆಯದಂತ ನಮ್ಗೆ ಅನಿಸ್ತದೆ. ಇನ್ನು ಏನೆಲ್ಲ ಅಭಿವೃದ್ಧಿ ಆಗ್ಬೇಕು? ಇನ್ನೂ ಅಭಿವೃದ್ಧಿ ಅಂದರೆ ಇಲ್ಲಿ ಫ್ಯಾಕ್ಟ್ರಿಗಳು ಆಗ್ಬೇಕು. ಯಾಕಂತಂದ್ರೆ ಬರೀ ಮೆಡಿಕಲ್ ಹಾಸ್ಪಿಟಲ್ಗಳೇ ಆಗ್ತಾ ಇದ್ದೇವೆ. ಯಾವುದೇ ಒಂದು ದುಡಿಲಿಕ್ಕೆ ಯಾವುದೇ ಒಂದು ಕಾರ್ಖಾನೆಗಳು ಇಲ್ಲ. ದಯಮಾಡಿ ಇಲ್ಲಿ ಯಾವುದೇ ಒಂದು ಕಾರ್ಖಾನೆ ಬಾಗಲಕೋಟೆ ಇಲ್ಲೇ ಕಾರ್ಖಾನೆಗಳು ಆದರೆ ಜನಕ್ಕೊಂದು ಸ್ವಲ್ಪ ಅನುಕೂಲ ಆಗ್ಬೋದು. ಒಟ್ಟಲ್ಲಿ ಈ 3 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ಹೇಗಿತ್ತು? ಆಡಳಿತ ಮೇಟಿ ಸಾಹೇಬರು ಮಾಡಿದ್ದಾರೆ, ಇಲ್ಲಂತಲ್ಲ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಂತ ನಮ್ಮ ಅನಿಸಿಕೆ.